ಸಿಂಹರಾಶಿ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಕೆಲವು ಸುಧಾರಣೆಗಳು ಆಗಬೇಕಾಗತ್ತೆ. ಅಂದರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ, ಪರಿವರ್ತನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಾನು ಇರೋದೇ ಹೀಗೆ ಅಂತಂದರೆ ಆಗುವಂತಹ ತೊಂದರೆಗಳನ್ನೂ ಕೂಡ ನೀವೇ ಅನುಭವಿಸ್ಬೇಕಾಗುವಂಥದ್ದಾಗತ್ತೆ. ನಾಟಕೀಯವಾದಂತಹ ಬುದ್ಧಿಯಿಂದ ನಿಮಗೆ ಹಿನ್ನಡೆಯಾಗತ್ತೆ. ಎಲ್ಲೂ ಕೂಡ ನಿಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಡಿ. ಹೇಗೆ ನೀವು ಸ್ವಾಭಾವಿಕವಾಗಿರ್ತೀರೋ ಹಾಗೇ ಇದ್ದುಬಿಟ್ರೆ ನಿಮ್ಮ ಗೌರವ ಹಾಗೆ ಉಳ್ಕೊಳ್ಳುವಂಥದ್ದಾಗತ್ತೆ. ಎದುರಾಳಿಗಳ ಅಥವಾ ಶತ್ರುಗಳ ಬಲವನ್ನು ತಿಳ್ಕೊಂಡು ವ್ಯವಹರಿಸಬೇಕಾಗತ್ತೆ. ನಿಮಗೆ ಸ್ಪರ್ಧೆ ಏರ್ಪಟ್ಟಾಗ ಬಲಾಬಲಗಳನ್ನು ತಿಳಿದಲೇ ನೀವೇನಾದರೂ ಹೆಜ್ಜೆಯನ್ನಿಟ್ಟರೆ ನಿಮಗೆ ಹಿನ್ನಡೆಯೋ ಅಥವಾ ಕಷ್ಟವೋ ನಷ್ಟವೋ ಸೋಲೋ ಆಗುವಂಥದ್ದಿರುತ್ತೆ. ಸರಿಯಾಗಿ ತಿಳಿದು ದಿಟ್ಟ ಹೆಜ್ಜೆಯನ್ನಿಟ್ಟಾಗ ಅದೆಲ್ಲವುದರಿಂದ ಹೊರಬರಲಿಕ್ಕೆ ಅವಕಾಶಗಳಾಗತ್ತೆ. ಬೇರೆಯವರ ತಪ್ಪನ್ನು ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ತಪ್ಪನ್ನು ಬೇರೆಯವರು ಹೇಳುವಂಥವ್ರು ಇರ್ತಾರೆ. ಇದು ನಿಮಗೆ ಗೊತ್ತಿರಬೇಕಾದಂಥದ್ದು. ಅನೇಕವಾದಂತಹ ಕೆಲಸಗಳಲ್ಲಿ ತುಂಬ ಗಮನ ಕೊಟ್ಟು ವ್ಯವಹರಿಸಬೇಕಾಗತ್ತೆ. ಬೇರೆ ಬೇರೆ ಕೆಲಸಗಳಲ್ಲಿ ನಿಮ್ಮ ಗಮನ ಸೂಕ್ಷ್ಮ, ತುಂಬ ಗಹನವಾಗಿರಬೇಕು ಅನ್ನುವಂತಹ ಒಂದು ತಿಳುವಳಿಕೆಯ ಮಾತು. ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕರೆ, ಗೊಂದಲಗಳು ದೂರವಾದರೆ ನಿಂತಹ ಕೆಲಸಗಳು ಮತ್ತೆ ಚಾಲನೆಯನ್ನು ಪಡ್ಕೊಳ್ಳುತ್ತೆ. ಆಗ ನಿಮ್ಮ ವ್ಯವಹಾರವಾಗಲಿ ಉದ್ಯೋಗವಾಗಲಿ ಎಲ್ಲವೂ ಕೂಡ ಮತ್ತೆ ಹೊಸ ಹೊಸ ರೂಪವನ್ನು ಪಡ್ಕೊಳ್ತಕ್ಕಂಥದ್ದಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಹೋಗಿ. ಆ ಗ್ರಹಗತಿಯ ಫಲ, ಪ್ರಭಾವ, ಪರಿಣಾಮ ನಿಮಗೆ ಎಲ್ಲೆಲ್ಲಿ ಅಡ್ಡಿಯನ್ನು ಉಂಟು ಮಾಡಿದೆಯೋ ಅದೆಲ್ಲವೂ ಕೂಡ ಸರಿಯಾಗ್ತಾ ಹೋಗಲಿ. ಶುಭವಾಗಿ. ಕನ್ಯಾ ರಾಶಿ ಪ್ರೀತಿ, ಪ್ರೇಮದ ವಿಚಾರ, ಪ್ರೇಮಿಸಿ ಮದುವೆಯಾಗುವಂತಹ ವಿಚಾರ, ಇದು ಮನೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುತ್ತೆ. ಯಾರಿಗೂ ಕೂಡ ಈ ವಿಷಯದಲ್ಲಿ ಸಮಾಧಾನ ಇರೋದಿಲ್ಲ. ನಿಮ್ಮ ಮಾತನ್ನು ಕೇಳಿದಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ದೊಡ್ಡ ಜಗಳಕ್ಕೆ ಅದು ಕಾರಣವಾಗುತ್ತೆ. ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಏನು ಮಾಡಿದರೂ ಕೂಡ, ಎಷ್ಟು ಗಳಿಸಿದರೂ ಕೂಡ ತೃಪ್ತಿ ಇಲ್ಲದೇ ಇರತಕ್ಕಂತಹ ದಿವಸ. ಮನಸ್ಸಿಗೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ, ಎಷ್ಟು ಕಷ್ಟಪಟ್ಟರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ಳುವಂಥದ್ದು. ಮನೆಗೆ ಹೊಸ ವಸ್ತುವಾಗಲಿ ಅಥವಾ ಬೇರೆ ಒಂದು ಬೆಲೆ ಬಾಳ್ತಕ್ಕಂತಹ ಪದಾರ್ಥವನ್ನಾಗಲಿ ತಂದು ಅದು ನಷ್ಟವಾಗುತ್ತೆ. ತುಂಬ ಬೆಲೆಯನ್ನು ಕೊಟ್ಟು ತಂದಿರ್ತೀರಿ, ಆದರೆ ಅದನ್ನು ಬದಲಾಯಿಸಬೇಕಾದಂತಹ ಸಂದರ್ಭ ಬರುತ್ತೆ. ಆಗ ಬಹಳ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಕುಗ್ಗು ಹೋಗಿಬಿಡ್ತೀರಿ. ಯಾವುದೇ ರೀತಿಯ ಸಮಾಧಾನ ಸಿಕ್ಕದೇ ಇರುವ ಹಾಗಾಗತ್ತೆ. ಮನೆಗೆ ಬಂಧುಗಳು ಬರ್ತಾರೆ, ಅವರ ಜೊತೆಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಳೋಕೆ ಆಗದೇ ಇರುವಂಥದ್ದು. ಮನಸ್ಸಿಗೆ ಸಮಾಧಾನ ಇಲ್ಲ. ಯಾರು ಬಂದರೂ ಕೂಡ ಏನೋ ಒಂದು ರೀತಿಯಲ್ಲಿ ಆತಂಕವೋ ಅಥವಾ ಭಯವೋ ಅಥವಾ ಮನಸ್ಸಿನಲ್ಲಿರ್ತಕ್ಕಂತಹ ಕೋಪವೋ ಇವೆಲ್ಲವೂ ಕೂಡ ನಿಮ್ಮನ್ನು ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಬೇರೆ ಉಪಯುಕ್ತ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾದಂತಹ ಅನಿವಾರ್ಯ ಇರುತ್ತೆ. ಯಾವುದರಿಂದ ಏನು ಅನುಕೂಲವಾಗುತ್ತೆ, ಲಾಭವಾಗುತ್ತೆ, ಕಳ್ಕೊಂಡಿದ್ದನ್ನು ಮತ್ತೆ ಹೇಗೆ ಪಡ್ಕೊಳ್ಬಹುದು ಅನ್ನುವಂಥದ್ದೆಲ್ಲ ಪ್ರಶ್ನೆಗಳಾಗಿ ಚರ್ಚೆಯಾಗಿ ಆ ವಿಚಾರವನ್ನು ಮುಂದೆ ತರಬೇಕಾಗತ್ತೆ. ಶ್ರೀ ಸೂಕ್ತದ 16 ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ನೀವು ಆಡ್ತಕ್ಕಂತಹ ಮಾತುಗಳು ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮಾತಿನಿಂದಲೇ ನಿಮಗೆ ತೊಂದರೆಯನ್ನು ನೀವು ಮಾಡಿಕೊಳ್ತೀರಿ. ಆದರೆ ಆ ಮಾತು ಬಹಳ ಸ್ಪಷ್ಟವಾಗಿ, ಬಹಳ ಮೃದುವಾಗಿ, ಬೇರೆಯವರು ಕೇಳುವುದಕ್ಕೆ ಸಂತೋಷಕರವಾಗಿದ್ದರೆ ಆ ಒಂದು ತಪ್ಪಿನಿಂದ, ತೊಂದರೆಯಿಂದ ಹೊರಬರಲಿಕ್ಕೆ ಅವಕಾಶಗಳಾಗತ್ತೆ. ಅಹಂಕಾರದ ಭಾವನೆಯನ್ನು ಬಿಡಬೇಕು. ನಾನು ಅನ್ನುವಂಥದ್ದು ಇರಬೇಕು, ಜೀವನಕ್ಕೆ ಅದು ಬೇಕಾಗತ್ತೆ. ಆದರೆ ನಾನೇ ಅನ್ನುವಂಥದ್ದು ನಿಮ್ಮಿಂದ ದೂರವಾಗದೇ ಇದ್ದರೆ ಅದು ದೊಡ್ಡ ತಪ್ಪು, ಮತ್ತು ಜೊತೆಗೆ ನಿಮಗೆ ತೊಂದರೆಗೆ ಅದು ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಏಕನಕ್ಷತ್ರ ಏಕರಾಶಿ ಅಂದರೆ ಒಂದೇ ನಕ್ಷತ್ರ ಒಂದೇ ರಾಶಿಯಾದಂತಹ ದಂಪತಿಗಳ ಜೀವನ ಬಹಳ ಕಹಿಯಾದಂತಹದ್ದಾಗತ್ತೆ. ಏನೋ ದುರ್ಘಟನೆಗಳು ಸಂಭವಿಸ್ತಕ್ಕಂಥದ್ದು. ಏಕನಕ್ಷತ್ರ ಶಾಂತಿಯನ್ನು ಮಾಡಿಸಿಕೊಂಡಿದ್ದರೂ ಕೂಡ ಈ ಒಂದು ಸಂದರ್ಭಕ್ಕೆ, ಈ ದಿನಕ್ಕೆ ಆಗುವಂತಹ ಆ ಒಂದು ಬದಲಾವಣೆ, ಆ ಒಂದು ನಿರ್ಧಾರಗಳು, ವ್ಯತ್ಯಾಸಗಳು ಬಹಳ ವಿಕೋಪಕ್ಕೆ ಹೋಗ್ತಕ್ಕಂಥದ್ದಾಗಬಹುದು. ನಿಮ್ಮ
ತಪ್ಪು ಗ್ರಹಿಕೆಯಿಂದ ಜನಕ್ಕೆ ಕೋಪ ಬರುತ್ತೆ. ನೀವು ಯಾವುದನ್ನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರಿ, ಅದೇ ಸರಿ ಅಂತ ಹೇಳಿ ವಾದ ಮಾಡ್ತಕ್ಕಂಥದ್ದು. ಇದರಿಂದ ಬೇರೆಯವರಿಗೆ ಕೋಪ ಬರುವಂಥದ್ದಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಆ ಜಗನ್ಮಾತೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಅಥವಾ ಬೆಲೆ ಸಿಕ್ಕತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು. ನೀವು ಎಷ್ಟು ಕಷ್ಟಪಟ್ಟು ಅಭ್ಯಾಸಗಳನ್ನು ಮಾಡ್ತೀರೋ ಅಷ್ಟು ನಿಮಗೆ ಅನುಕೂಲಕರವಾಗಿರುತ್ತೆ. ಯಾವ ವಿಷಯವನ್ನು ಓದಿನ ಆಸಕ್ತಿಯನ್ನು ತಾತ್ಸಾರ ಮಾಡ್ತೀರೋ ಅಷ್ಟೇ ಹಿನ್ನಡೆಯನ್ನು ಅನುಭವಿಸ್ಬೇಕಾಗತ್ತೆ. ಭಾವನೆಗಳು ಕೆಲಸಕ್ಕೆ ಬರೋದಿಲ್ಲ. ಭಾವನಾತ್ಮಕವಾಗಿಯೇ ವರ್ತಿಸ್ತಾ ಇದ್ದರೆ ಅದು ಏನೂ ಪ್ರಯೋಜನ ಆಗೋದಿಲ್ಲ. ಭಾವನೆ ಇರಬೇಕು, ಆದರೆ ಅದು ಯಾವುದೋ ಒಂದು ಭಾಗವಾಗಿರಬೇಕೇ ಹೊರತು ಅದನ್ನೇ ಮುಖ್ಯವಾಗಿ ಇಟ್ಟುಕೊಳ್ಬಾರ್ದು. ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾಮಾಣಿಕತೆ ಹೆಚ್ಚಿನದಾಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಧ್ಯಯನವನ್ನು ಮಾಡಿದಂಥವ್ರಿಗೆ ಹಿನ್ನಡೆಯಾಗುತ್ತೆ. ಕೇವಲ ಪರೀಕ್ಷೆ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ ಅಂತ ಹೇಳಿ ಓದುವಂಥವ್ರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಏನೋ ಓದಿರ್ತೀರಿ, ಆ ಕ್ಷಣದಲ್ಲಿ ಅದು ನಿಮ್ಮ ಗಮನಕ್ಕೆ ಬರಲೇ ಇಲ್ಲ, ಮರ್ತು ಹೋಯಿತು ಅಂತಾದರೆ ಪ್ರಯೋಜನ ಏನಾಯಿತು? ಇದನ್ನು ಗಮನಿಸ್ಕೊಳ್ಬೇಕು. ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಭಾವನೆಯಲ್ಲಿ ಅಧ್ಯಯನಗಳು ನಡೀಬೇಕು. ಪ್ರಯಾಣದಲ್ಲಿ ವ್ಯತ್ಯಾಸವಾಗುವಂತಹ ಸೂಚನೆಗಳಿದೆ. ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಮೊದಲು, ನಿರ್ಧಾರ ಮಾಡುವ ಬದಲು ಸರಿಯಾಗಿ ಆಲೋಚನೆಯನ್ನು ಮಾಡಿರಿ, ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳ್ರಿ, ಆಮೇಲೆ ಮುಂದುವರಿಯಿರಿ ಅನ್ನುವಂಥದ್ದು. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಯಾವುದೋ ದೇವಸ್ಥಾನಕ್ಕೆ, ಪುಣ್ಯಕ್ಷೇತ್ರಕ್ಕೆ, ಮಠ ಮಂದಿರಗಳಿಗೆ ಹೋಗೋದಕ್ಕೆ ಮನಸ್ಸು ಬರುವುದಿಲ್ಲ. ಆದರೆ ಕೆಲವೊಂದಷ್ಟು ಸಮಯಗಳು ಅನಿವಾರ್ಯತೆಯನ್ನು ಉಂಟು ಮಾಡುತ್ತೆ. ಯಾರದ್ದೋ ದಾಕ್ಷಿಣ್ಯಕ್ಕೆ, ಇನ್ಯಾವುದೋ ಬಲವಂತಕ್ಕೆ ಹೋಗಬೇಕಾದಂಥದ್ದಿರುತ್ತೆ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.